ಚಿತ್ರರಂಗದಲ್ಲೇ ದರ್ಶನ್ಗೆ ಎದುರಾಳಿಗಳು ಜಾಸ್ತಿ ಇದ್ದಾರೆ. ಅವನ್ನ ಬೇಕು ಅಂತಲೇ ತುಳಿತಾ ಇದ್ದಾರೆ. ಇವತ್ತು ಅಂಬರೀಷ್ ಅನ್ನೋರು ಒಬ್ರು ಇದ್ದಿದ್ರೆ ಯಾರು ನಾಯಿ ನಂಗಾರಿಗಳು ಯಾರು ದರ್ಶನ್ ಬಗ್ಗೆ ಮಾತಾಡ್ತಿರ್ಲಿಲ್ಲ. 24 ಗಂಟೆ ತೋರಿಸೋಂಥದ್ದು ಏನೈತಿ, ಇದೊಂದೇನ ನ್ಯೂಸ್ ಇರೋದು, ಇನ್ನೇನು ಬೇರೆ ನ್ಯೂಸೇ ಇಲ್ವಾ? ಬೇರೆ ನ್ಯೂಸ್ ಕಾಲು ಗಂಟೆನೂ ಆಗ್ತಾ ಇಲ್ವಲ್ಲ, ಕಾಲು ಗಂಟೆನೂ ಆಗ್ತಾ ಇಲ್ಲ ಬೇರೆ ನ್ಯೂಸ. ಇದೊಂದೇ ನ್ಯೂಸ್ ಹಾಕೊಂಡು ಜಡಿತಾ ಇದ್ದಾರೆ. ಪುಟ್ಕೋಸಿ ನಾವು ಆಟೋ ಡ್ರೈವರ್ ಸರ್, ಆಟೋ ಡ್ರೈವರ್ಗೆ ನೀನು ಹೆಂಡ್ತಿನ ನಾವು ಸುಮ್ಮನೆ ಇರ್ತೀವ? ಹೆಂಡ್ತಿಂದಂದರೆ ಇರ್ತೀವ, ನಾವೇ ಚುಚ್ಚಕ್ಕೆ ರೆಡಿ ಇರ್ತೀವಿ. ಎಷ್ಟೋ ಜನ ನೋಡಿದ್ದೀರಾ, 50 ರೂಪಾಯಿ ಆಟೋ ಕಾಸು ಕೊಟ್ಟಿಲ್ಲ ಅಂತ ಹೊಡೆದು ಸೆಚ್ ಬಿಸಾಕಿದ್ದಾರೆ. ಜೊತೆಲಿದ್ದವ್ರು ಏನೋ ಮಾಡಿದ್ದಾರೆ, ಅಕಸ್ಮಾತ್ ಆಗೋಗಿದೆ. ಅವ್ನು ಅಷ್ಟು ಕೆಟ್ಟವನಾಗಿದ್ದರೆ ಕಾರಲ್ಲಿ ಹೋಗುವಾಗೆಲ್ಲ ಟೂ ವೀಲರ್ನ ಬರಬೇಡ್ರಪ್ಪ, ನಿಮಗೂ ಹೆಂಡ್ತಿ ಮಕ್ಕಳಿದ್ದಾರೆ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನಮ್ಮ ಸ್ಪೀಡಲ್ಲಿ ಬರಬೇಡಿ ಅಂತ ಹೇಳ್ತಿರ್ಲಿಲ್ಲ. ಎಷ್ಟೋ ಜನಕ್ಕೆ ಬಡಬಗ್ರಿಗೆ ದಾನ ಮಾಡ್ತಿರ್ಲಿಲ್ಲ. ಅವನು ದುಡ್ಡೇ ದೊಡ್ಡದು ನಂಗಿದ್ದರೆ ಹೆಸರು ಮಾಡಬೇಕು ಅಂದರೆ ಅವ್ರು ಎಲ್ಲೋ ಹೋಗ್ಬೋದಾಯ್ತು ಹೆಸರು ಮಾಡೋಕ್ಕೆ. ಅವ್ನು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಅಭಿಮಾನಿಗಳು 100% ಒಪ್ಕೊಂತಾರೆ. ನಾವು ದರ್ಶನ್ ಅಭಿಮಾನಿ ಅಲ್ಲ, ನಾವು ಅಂಬರೀಷ್ ಅಭಿಮಾನಿಗಳು. ಹೇಳ್ತೀವಿ ಕೇಳಿ ನಾವು. ಬಟ್ ದರ್ಶನ್ ತಪ್ಪು, ಒಂದೇನೋ ಒಂದು ತೋಳು ಹಳ್ಳಕ್ಕೆ ಬಿತ್ತು ಅಂತ ಊರವರೆಲ್ಲ ಕಲ್ಲೊಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತಾ ಸರ್? ಅದು ಕೊಲೆ ಕೇಸು, ಇವರೇ ಟಿ ವಿನಲ್ಲಿ ಹೇಳ್ತಾ ಇರೋದು ನೋಡಿದ್ರೆ ಕೊಲೆ ಮಾಡಿಬಿಟ್ಟಿದ್ದಾನೆ, ಇವರೇ ಹೋಗಿ ನೋಡಿರೋ ಥರ ಬಿಂಬಿಸ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದರೆ ಅಲ್ಲಿ ಏನು ನಡೀತಾ ಇದೆ, ಪೊಲೀಸ್ನವ್ರು ಏನು ತನಿಖೆ ಮಾಡ್ತಾ ಇದ್ದಾರೆ ಅಂತ ಇವಾಗಲೂ ಹೋಮ್ ಮಿನಿಸ್ಟ್ರಿಗೂ ಗೊತ್ತಿಲ್ಲ, ಕಮಿಷನರ್ಗೂ ಗೊತ್ತಿಲ್ಲ. ಅವರೇ ತನಿಖೆ ಏನು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹೊರತು ತನಿಖೆ ಆಗಿದೆ, ನಾವು ಹಿಂಗೆ ಹೊರಗಡೆ ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇಲ್ಲ. ಟಿ ವಿನಲ್ಲಿ ಸುಮ್ಮನೆ ಹೂವು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಇದೆಲ್ಲ ಟಿ ವಿನಲ್ಲಿ ಹೇಳ್ತಾ ಇರೋದೆಲ್ಲ ಸುಳ್ಳು. ಅದೇನೇನು ನಿಜವಾದ ತನಿಖೆ ಪೊಲೀಸ್ನವರಿಂದ ಬರಬೇಕು, ಅವಾಗ ಗೊತ್ತಾಗುತ್ತೆ ಅದೇನು ಅಂತ. ಸುಮ್ಮನೆ ಅವನ್ನ ಕೊಲೆಗಾರ ಅಂತ ಹೇಳ್ಬೋದು ಅಷ್ಟೇ, ಕೊಲೆ ಮಾಡ್ಬಿಟ್ಟ ಅಂತ ಹೇಳೋದು ತಪ್ಪದು. ಆರೋಪಿ ಅಂತ ಅನ್ಬೋದು. 17 ಜನದಲ್ಲಿ ಯಾರು ಹೊಡೆದವರೋ, ಯಾರು ರೇಡಿಗೆ ಓದಿಸೋದವನೋ, ಯಾರೇನೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಹೇಳಿದ್ದಾರೆ ಅವ್ನು ಸತ್ತಿದ್ದಾನೆ ಅಂತ, ಅವ್ನಿಗೆ ಬಂದು ಹೋಗಿದ್ದಾನೆ ಅಂತ ಹೇಳಿದ್ದಾರೆ ಅಷ್ಟೇ. ಬಂದು ಹೋದ ತಕ್ಷಣ ಅವನೇ ಆರೋಪಿ ಅನ್ನೋ ಥರ ಬಿಂಬಿಸ್ಬಾರ್ದು. ರಾಜಕೀಯ ಪ್ಲಸ್ ತೇಜೋದು ಎರಡು ನಡೀತಾ ಇದೆ. ಬೇಕು ಅಂತಲೇ ಅವನ್ನ ತುಳಿತಾ ಇದ್ದಾರೆ. ಚಿತ್ರರಂಗದಲ್ಲೇ ದರ್ಶನ್ಗೆ ಎದುರಾಳಿಗಳು ಜಾಸ್ತಿ ಇದ್ದಾರೆ. ಅವನ್ನ ಬೇಕು ಅಂತಲೇ ತುಳಿತಾ ಇದ್ದಾರೆ. ಇವತ್ತು ಅಂಬರೀಷ್ ಅನ್ನೋರು ಒಬ್ರು ಇದ್ದಿದ್ರೆ ಯಾರು ನಾಯಿ ನಂಗಾರಿಗಳು ಯಾರು ದರ್ಶನ್ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಅವರೊಬ್ರು ಇರಬೇಕಾಗಿತ್ತು. ಇವತ್ತು ಅವ್ರು ಇದ್ದಿದ್ರೆ ಅವ್ರಿಗೆ ಒಂದು ಬೆಲೆ ಇರೋದು. ನೋಡಿ, ದರ್ಶನ್ ಬೆಲೆ ಏನು ಅಂತ, ಅಂಬರೀಷ್ ಬೆಲೆ ಏನು ಅಂತ ಇವಾಗ ದರ್ಶನಿಗೆ ಗೊತ್ತಾಗುತ್ತೆ. ಅವ್ರು ಇರಬೇಕಾಗಿತ್ತು. ಇವತ್ತು ಯಾವನ್ನು ಮಾತಾಡ್ತಿರ್ಲಿಲ್ಲ. ನಿಜವಾಗ್ಲೂ ಅವ್ನು ಕೆಟ್ಟವನಿರ್ಬೋದು. ದರ್ಶನು ಏನು ಒಬ್ಬರನ್ನ ಒಂದು ಮರ್ಡರ್ ಆಗೋಯ್ತು ಅಂದ ತಕ್ಷಣ ಏನೇನೋ ಆಗಿದೆ, ಇದೇನು ದೊಡ್ಡದೇನಲ್ಲ. ದೇಶಕ್ಕೆ ಬಾಂಬಿಟ್ಟು ಸಂಜಯ್ ದತ್ತೇ ಈಚೆಗಡೆಗೆ ಬಂದ 4 ವರ್ಷಕ್ಕೆ. ಈ ಒಂದು ಕೊಲೆ ಯಾವ್ದು ಸರ್? ಇವತ್ತು ಬೆಂಗಳೂರು ಒಳಗಡೆ ದಿನ 4 ಕೊಲೆ ನಡೀತಾ ಇರ್ತದೆ. ಇವೆಲ್ಲ ನೋಡೋಕ್ಕಾಗುತ್ತಾ, ಕೇಳೋಕ್ಕಾಗುತ್ತಾ? ಮಾಡಿದಾನೆ ಆರೋಪಿ ಅಂತ ಸಾಬೀತಾದರೆ ಓಕೆ, ಕೆಟ್ಟವನು ಆರೋಪಿಂದ ಆದರೆ ಕೆಟ್ಟವನು ನಿಜ ಒಪ್ಕೊಳ್ಳೋಣ. ಏನು ಸಾಬೀತಾಗಿಲ್ಲ, ಏನೂ ಇಲ್ಲ, ಏನೋ ಜೊತೆಲಿ ಸೇರ್ಕೊಂಡಿರೋದಕ್ಕೆ ನೀವು ಇಷ್ಟೊಂಥರ ತೋರಿಸ್ಬಿಟ್ರೆ ಹಿಂಗೆ ಇದು ವಿಡಿಯೋದವ್ರು ದಿನ 24 ಗಂಟೆ ನೋಡಿ ತೋರಿಸೋಂಥದ್ದು ಏನೈತೆ? 24 ಗಂಟೆ ತೋರಿಸೋಂಥದ್ದು ಏನೈತೆ? ಇದೊಂದೇನ ನ್ಯೂಸ್ ಇರೋದು, ಇನ್ನೇನು ಬೇರೆ ನ್ಯೂಸೇ ಇಲ್ವಾ? ಬೇರೆ ನ್ಯೂಸ್ ಕಾಲು ಗಂಟೆನೂ ಆಗ್ತಾ ಇಲ್ವಲ್ಲ, ಕಾಲು ಗಂಟೆನೂ ಆಗ್ತಾ ಇಲ್ಲ ಬೇರೆ ನ್ಯೂಸ. ಇದೊಂದೇ ನ್ಯೂಸ್ ಹಾಕೊಂಡು ಜಡಿತಾ ಇದ್ದಾರೆ. ಆರೋಪಿಯಾಗಿ ಅವನು ರಿಯಲಿ ಅವನು ತಪ್ಪು ಮಾಡಿದರೆ ಅದೇನು ಕಾನೂನು ಬದ್ಧವಾಗಿ ಆಗಬೇಕು ಅದಾಗಲಿ, ಅದು ಬೇಡ ಅಂತ ಹೇಳಲ್ಲ. ಸುಮ್ಮನೆ ಅವರು ಇವಾಗಲೇ ಅವನು ನಾಳೆ ಅಕಸ್ಮಾತ್ ಅವನು ಆರೋಪಿ ಅಲ್ಲ ಅಂತ ಪ್ರೂಫ್ ಆಗ್ಬಿಟ್ರೆ ಇವಾಗ ಮರ್ಯಾದೆ ಕಳೆದಿದ್ದಾರಲ್ಲ, ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ ಹೇಳಿ? ಇದೊಂದು ಹೇಳಿ, ಅವ್ನು ಮರ್ಯಾದೆ ಹೋಗಿದೆಯಲ್ಲ, ಯಾರು ಕೊಡ್ತಾರೆ? ಆರೋಪಿ ಅಲ್ಲ, ಬಂದಿದ್ದು ನಿಜ, ಹೇಳಿದ್ದು ನಿಜ, ಬೈದು ಹೋಗಿದ್ದು ನಿಜ, ನಾವೇ ಹೊಡೆದೋ ಅಕಸ್ಮಾತಾಗಿ ಹೊಡೆದೋ ಸತ್ತೋದ ಅಂತ ಇವ್ರ ಜೊತೆಲಿದ್ದವ್ರು ಹೇಳ್ಬಿಟ್ರು ಅಂದ್ಕೊಳ್ಳಿ. ಅವಾಗ ಅವ್ನು ಆರೋಪಿ ಅಲ್ಲ ಅಂತ ಕೋರ್ಟ್ ತೀರ್ಮಾನ ಕೊಡ್ತು ಅಂದ್ಕೊಳ್ಳಿ. ಅವಾಗ ಈ ಮರ್ಯಾದೆ ಯಾರು ಕೊಡ್ತಾರೆ? ತಿರ್ಗಾ 1 ತಿಂಗಳು ಹಾಕಿ ಅವನ್ನ ಬೆಳಗಿನ ಸಂಗತ ತೋರಿಸ್ತಾರೆ ಅವ್ರು ಟಿ ವಿಯವರು. ನಿಜವಾಗ್ಲೂ ಸರ್ ಇದು ಬೇಕು ಅಂತಲೇ ಟಿ ವಿಯವರು ಒಂದ್ಸರಿ ಟಿ ವಿಯವ್ರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದಾನೆ ಒಂದೇ ಒಂದು ಕಾರಣಕ್ಕೆ ಇದೆಲ್ಲ ನಡೀತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಟಿ ವಿಯವ್ರು ಬೇಕು ಅಂತಲೇ ಮಾಧ್ಯಮದವ್ರು ಮಾಡ್ತಾಯಿದ್ದಾರೆ, ಅವನ್ನ ತುಳಿತಾ ಇದ್ದಾರೆ ಅಷ್ಟೆ. ಅಲ್ಲ, ಅವ್ನು ತಪ್ಪು ಮಾಡಿದ್ದೆ ಸರ್, ಅವನು ತಪ್ಪು, ಮೊದಲು ತಪ್ಪು. ಅವನು ಆ ಕೆಲಸ ನನಗೆ ಮಾಡಿದ್ರೆ ನಾನು ಬಿಟ್ಬಿಡ್ತೀನ? ನಾನು ಅಕ್ಕನಿಗೆ ಮಾಡಿದ್ರೆ, ನಾನು ಹೆಂಡ್ತಿಗೆ ಮಾಡಿದ್ರೆ, ಇಲ್ಲ ನಮ್ಮಮ್ಮರಿಗೆ ಆ ಥರ ಮಾಡಿದ್ರೆ ನಾವು ಬಿಟ್ಬಿಡ್ತೀವ? ಪುಟ್ಕೋಸಿ ನಾವು ಆಟೋ ಡ್ರೈವರ್ ಸರ್, ಆಟೋ ಡ್ರೈವರ್ಗೆ ನೀನು ಹೆಂಡ್ತಿನ ನಾವು ಸುಮ್ಮನೆ ಇರ್ತೀವ? ಹೆಂಡ್ತಿಂದಂದರೆ ಇರ್ತೀವ, ನಾವೇ ಚುಚ್ಚಕ್ಕೆ ರೆಡಿ ಇರ್ತೀವಿ. ಎಷ್ಟೋ ಜನ ನೋಡಿದ್ದೀರಾ, 50 ರೂಪಾಯಿ ಆಟೋ ಕಾಸು ಕೊಟ್ಟಿಲ್ಲ ಅಂತ ಹೊಡೆದು ಸೆಚ್ ಬಿಸಾಕಿದ್ದಾರೆ. ಅವನು ಒಬ್ಬ ದೊಡ್ಡ ಸೆಲೆಬ್ರಿಟಿ ಸರ್, ಅವ್ನಿಗೂ ಏನೋ ನೋವಿದೆ. ಅವ್ರು ಯಾಕೆಣ್ಣೆ ಹೆಂಡ್ತಿನೇ ಇರ್ಬೋದು, ಇಲ್ಲ ಶಡಾಬೆ ಇರ್ಬೋದು, ಅದು ಸೆಕೆಂಡ್ರಿ. ಬಟ್ ಅವ್ರದ್ದು ಅಂತ ಬಂದಾಗ ಅವ್ರಿಗೆ ನೋವಿದೆ. ಅವ್ನು ಅದೆಲ್ಲ ಮಾಡಿ ತಪ್ಪು, ಮೊದಲು ಅವ್ನು ತಪ್ಪಿದೆ, ಅವ್ನು ಸರಿಯಾಗಿ ಮಾಡ್ಕೊಬೇಕಾಗಿತ್ತು. ಅಕಸ್ಮಾತಾಗಿ ಏನೋ ಬುದ್ಧಿ ಹೇಳೋಕ್ಕೆ ಹೋದ, ಬುದ್ಧಿ ಹೇಳಬೇಕಾಗಿತ್ತು. ಏನೋ ಆಗಿದೆ, ಆಗೋಯ್ತು, ಏನು ಮಾಡೋಕ್ಕಾಗಲ್ಲ, ಆಗೋಯ್ತು. ಶಿಕ್ಷೆ ಕೊಡಲಿ, ತಪ್ಪು ಮಾಡಿದರೆ ಶಿಕ್ಷೆ ಕೊಡೋದು ಸಹಜ. ಬಟ್ ಅದನ್ನೇ ಒಂದು ದೊಡ್ಡದಾಗಿ ಏನೋ ದೇಶಕ್ಕೆ ಬಾಂಬಿಟ್ಟು ಅಲ್ಲಿ 150 ಜನನ ಸಾಯಿಸ್ಬಿಟ್ಟು ಅನ್ನೋ ಥರ ನೀವು ತೋರಿಸ್ತಾ ಇದ್ದೀರಾ. ಬೆಳಿಗ್ಗೆ ಸೈಕಲ್ ತಗೊಂಡ್ರೆ ಅದಕ್ಕೊಂದು ಬೆಲೆ ಬೇಡವಾ ಸರ್? ಸೊ ಮಾಡಿರ್ಬೋದು ಸರ್, ಅವ್ನ ಬಗ್ಗೆ ಯಾರು ಅವನ ಹತ್ರ ಒಬ್ಬರು ಟಿ ವಿ ಅವ್ರಿಗೆ ಎನ್ಕ್ವೈರಿ ಮಾಡಿಲ್ಲ. ನೀವು ಮೊದಲೇ ಅವನಿಗೆ ಕೇಳಿದ್ರಾ, ಹೇಳಿದ್ರಾ, ವಾರ್ನು ಮಾಡಿದ್ರಾ, ಇಲ್ಲಾಂದ್ರೆ ಅವನೇನಾರ ಎಚ್ಚರಿಸಿದ್ರಾ ಅಂತ ಏನು ಕೇಳಿಲ್ಲ. ಎಚ್ಚರಿಸೋಕ್ಕೆ ಕರ್ಕೊಂಬಂದಿರ್ತಾರೆ, ಜೊತೆಲಿದ್ದವ್ರು ಏನೋ ಮಾಡಿದ್ದಾರೆ, ಅಕಸ್ಮಾತ್ ಆಗೋಗಿದೆ. ಅವ್ನು ಅಷ್ಟು ಕೆಟ್ಟವನಾಗಿದ್ದರೆ ಕಾರಲ್ಲಿ ಹೋಗುವಾಗೆಲ್ಲ ಟೂ ವೀಲರ್ನ ಬರಬೇಡ್ರಪ್ಪ, ನಿಮಗೂ
ಹೆಂಡತಿ ಮಕ್ಕಳಿದ್ದಾರೆ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನಮ್ಮ ಸ್ಪೀಡಲ್ಲಿ ಬರಬೇಡಿ ಅಂತ ಹೇಳ್ತಿರ್ಲಿಲ್ಲ. ಎಷ್ಟೋ ಜನಕ್ಕೆ ಬಡಬಗ್ರಿಗೆ ದಾನ ಮಾಡ್ತಿರ್ಲಿಲ್ಲ. ಅವನು ದುಡ್ಡೇ ಮಾಡಬೇಕು, ದೊಡ್ಡದು ನಂಗೆ ಇದ್ದಿದ್ರೆ ಹೆಸರು ಮಾಡಬೇಕು ಅಂದರೆ ಅವ್ರು ಎಲ್ಲೋ ಹೋಗ್ಬೋದಾಯ್ತು ಹೆಸರು ಮಾಡೋಕ್ಕೆ, ಇದೇ ಮಾಡಬೇಕು ಅಂತ ಏನಿರಲಿಲ್ಲ. ಬಟ್ ಹೆಸರು ಮಾಡೋಕ್ಕೆ ನೂರಾರು ದಾರಿ ಇದ್ದು. ಆನೆ ನೋಡಿಬೇಕಾಗಿದ್ದು ಸರ್, ಆನೆ ಯಾವತ್ತು ಹೆಸರು ಮಾಡೋಕ್ಕೆ ಆನೆನೇ ಹೊಡೆಯೋದು, ಯಾವುದು ಇಲಿಗಳು ಹೊಡೆದು ಹೆಸರು ಮಾಡೋಕ್ಕೆ ಇಷ್ಟಪಡಲ್ಲ ಯಾವ ಆನೆನೂ. ಇದು ಹಂಗಾಗಿದೆ. ಇದು ಅಕಸ್ಮಾತ್ ಕಾಲಿಕ್ಕಿದೆ, ಏನೋ ಆಗಿದೆ, ಮಾಡಬಾರ್ದಾಗಿತ್ತು, ಮಾಡಿದ್ದಾನೆ. ಅದನ್ನು ದೊಡ್ಡದು ಮಾಡಿಬಿಟ್ರೆ ಇದು ಇಷ್ಟೊಂದು ದೊಡ್ಡದು ಮಾಡೋ ಅವಶ್ಯಕತೆ ಇರಲಿಲ್ಲ ಸರ್. ಒಂದು ಸಾವು ಇಷ್ಟೊಂದು ದೊಡ್ಡದು ಮಾಡಿ ಅದು ಬೇಕು ಅಂತಲೇ ಕೊಲೆ ಮಾಡಬೇಕು ಅಂತಲೇ ಎತ್ತಕೊಂಬಂದಿದ್ದಲ್ಲ. ಅದು ಅಕಸ್ಮಾತಾಗಿ ಏನೋ ಜೊತೆಲಿದ್ದವ್ರು ವಾರ್ನ್ ಮಾಡೋಕ್ಕೆ ಎತ್ತಾಕೊಂಬಂದರು. ಆ ವಾರ್ನ್ ಮಾಡೋದು ಎಲ್ಲಿಗೋ ಹೋಗಿ ಏನೋ ಆಗಿದೆ, ಅಲ್ಲಿ ಏನು ನಡೆದಿದೆ ಅಂತ ಇನ್ನೂವರೆಗೂ ಯಾವ ಆರೋಪಿ ಹೇಳಿರೋದನ್ನ ಟಿ ವಿಯವ್ರು ಯಾರೂ ಹೇಳಿಲ್ಲ, ಇಲ್ಲ ಕೇಳಿಲ್ಲ ಆರೋಪಿ ಹೇಳಿರೋದನ್ನ. ಹಿಂಗೆ ಕಂತೆ ಬರೀ ಕಂತೆಲೇ ಅವರು ಕ್ವಶನ್ ಮಾರ್ಕ್ ಹಾಕಿ ರುಬ್ತಾ ಇದ್ದಾರೆ ಹೊರತು ಯಾವುದು ನಿಜ ಅಂತ ಇವತ್ತಿನವರೆಗೂ ಒಂದು ಸತ್ಯನೂ ಕಮಿಷನರು ಹೇಳಿಲ್ಲ, ಹೋಮ್ ಮಿನಿಸ್ಟ್ರು ಸಹ ಹೇಳಿಲ್ಲ, ಪರಮೇಶ್ವರು ನೆನೆ ನಮಗೆ ಗೊತ್ತಿಲ್ಲ, ಅದು ಎನ್ಕ್ವೈರಿ ನಡೀತಾ ಇದೆ, ಎನ್ಕ್ವೈರಿ ಆದಮೇಲೆ ಅದು ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಹೊರತು ಯಾರು ಹಿಂಗೈತೆ ಅಂತ ಹೇಳಿಲ್ಲ. ಬಟ್ ಟಿ ವಿ ಅವರು ಎಲ್ಲ ಜಡ್ಜ್ಮೆಂಟ್ ಕೊಟ್ಟು ಮಲ್ಡ್ರ್ ಮಾಡಿಬಿಟ್ಟಿದ್ದಾನೆ, ಇವನಿಗೆ ಮೇಣ್ಗೆ ಹಾಕ್ಬಿಡಿ, 14 ವರ್ಷ ಹಾಕ್ಬಿಡಿ, ಸಾಯತಕ ಹಾಕ್ಬಿಡಿ ಅನ್ನೋ ಥರ ಇವರು ಎಲ್ಲ ಹೇಳ್ಬಿಡ್ತಾ ಇದ್ದಾರೆ ಹೊರತು ಇಲ್ಲಿ ಕಾನೂನು ಏನು ಹೇಳ್ತದೆ ಅಂತ ಗೊತ್ತೇ ಇಲ್ಲ. ಕಾನೂನು ಏನು ಹೇಳ್ತದೆ, ಏನು ಸಾಕ್ಷಿ ಕೇಳ್ತದೆ ಅಂತ ಅಂದ್ಬಿಟ್ಟು ಕೇಳ್ತಾ ಇಲ್ಲ. ಗಾಂಧೀಜಿಗೂ ವೈರುಗಳಿದ್ದಾರೆ, ಗಾಂಧೀಜಿ ಪ್ರೀತಿಸೋರು ಇದ್ದಾರೆ, ರಾಮನ್ ಪ್ರೀತಿಸೋರು ಇದ್ದಾರೆ, ರಾಮನ್ ವೈರುಗಳು ಇದ್ದಾರೆ. ಹಂಗೆ ದರ್ಶನ್ ಅಭಿಮಾನಿಗಳು ಆ ದರ್ಶನ್ ಕಡೆ ಮಾತಾಡ್ತಾರೆ, ಬೇರೆಯವರು ಇವನ ಕಡೆಗೆ ಮಾತಾಡ್ತಾರೆ. ಇವತ್ತು ರಾಜಕೀಯದಲ್ಲಿ ಅವರು ದಳಕ್ಕೆ ಆಪೋಸಿಟ್ ಬಂದರು ಅಂದ್ಬಿಟ್ಟು ಎಷ್ಟೋ ಜನಕ್ಕೆ ಬೇಜಾರಿದೆ. ದರ್ಶನ್ ಪರ ಇರೋರೇ ದಳಕ್ಕೆ ಮಾಡಿದ್ರು ಅಂತ ಆ ಒಂದು ಬೇಜಾರಿಗೆ ಮಂಡ್ಯದಲ್ಲಿ ಎಷ್ಟೋ ಜನ ವಿರುದ್ಧವಾಗಿ ಮಾತಾಡೋರು ಅವರೇ. ಅದನ್ನು ಬಿಟ್ಟರೆ ವಿರುದ್ಧವಾಗಿ ಅಭಿಮಾನಿಗಳು ಇರ್ತಾರೆ, ಅವ್ರು ವಿರುದ್ಧವಾಗಿ ಮಾತಾಡ್ತಾರೆ. ಬಟ್ ಕಾನೂನು ರೀತಿ ಹೋದರೆ, ಕಾನೂನು ರೀತಿಯಲ್ಲಿ ರಿಯಲ್ಲಿ ಹೋದರೆ ಅವನು ಇಷ್ಟೊಂಥರ ದೊಡ್ಡ ತಪ್ಪು ಮಾಡಿದ್ದಾನೆ ಅನ್ನೋ ಥರ ತೋರಿಸೋಂಥದ್ದು ಏನಿರಲಿಲ್ಲ. ಒಂದು ಕಾನೂನು ರೀತಿಯಲ್ಲಿ ಒಂದು ಆಗಿದೆ, ಅವನು ತೊಗೊಂಡೋಗ್ಬೇಕು, ಎನ್ಕ್ವೈರಿ ಮಾಡಬೇಕು, ಆಯಿತು ನಾವು ಅಷ್ಟಿತ್ತೇ ಹೊರತು ಅಲ್ಲಿ ಇಷ್ಟು ದೊಡ್ಡದು ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಅವ್ನು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಅಭಿಮಾನಿಗಳು 100% ಒಪ್ಕೊತಾರೆ. ನಾವು ದರ್ಶನ್ ಅಭಿಮಾನಿ ಅಲ್ಲ, ನಾವು ಅಂಬರೀಷ್ ಅಭಿಮಾನಿಗಳು ಹೇಳ್ತೀವಿ ಕೇಳಿ ನಾವು. ಬಟ್ ದರ್ಶನ್ ತಪ್ಪು ಒಂದೇನೋ ಒಂದು ತೋಳು ಹಳ್ಳಕ್ಕೆ ಬಿತ್ತು ಅಂತ ಊರವರೆಲ್ಲ ಕಲ್ಲೊಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತಾ ಸರ್? ಇವತ್ತೇನೇ ಕೆಳಗೆ ಬಿದ್ದಿದ್ದಾರೆ, ನಾಳೆ ಮೇಲ್ಕೆ ಎದ್ದೇಳ್ತಾರೆ ಅವರು, ಅದೇನು ದೊಡ್ಡದೇನಲ್ಲ ಅವರಿಗೆ. ಬಟ್ ಆದರೆ ಕಾದು ನೋಡಿ ಗ್ಯಾರಂಟಿ ಒಳ್ಳೆಯದಾಗುತ್ತೆ.